ಅಮ್ಮ, ನಿಮ್ ಪ್ರಕಾರ ಯಾರು ಗೆಲ್ತಾರೆ? ಇನ್ಯಾರು? ನನ್ ಮೊಮ್ಮಗಳೇ. ಅಂದ್ರೆ ಗೆದ್ದ ಮೇಲೆ ನಿನಗೆ ಗೊತ್ತಾಗುತ್ತೆ. ಸೇವಂತಿ, ಅಡಿಗೆ ಮಾಡೋದ್ರಲ್ಲಿ ನೀನು ಎಕ್ಸ್ಪರ್ಟು. ಎಲ್ ಬೋರ್ಡ್ಗಳಿಗೆ ಹೆದರೋ ಅಗತ್ಯನೇ ಇಲ್ಲ, ನೀನೇ ಗೆಲ್ಲೋದು. ಅತ್ತೇವ್ರೆ, ಅನು ಗೆಲ್ತಾಳೆ ಅಂತ ಹೇಳ್ತೀರಾ? ನನಗೂ ಅದೇ ಗೊತ್ತಾಗ್ತಿಲ್ಲ. ಅನುಗೋ ಮೊದ್ಲೇ ಅಡಿಗೆ ಮನೆ ಏನು ಅಂತಾನೆ ಗೊತ್ತಿಲ್ಲ. ಅವಳಿಗೆ ಹೆಲ್ಪ್ ಮಾಡಕ್ ಹೋಗಿರೋದು ನೀನ್ ಹೇಳ್ತಿ ತಡ್ಡಿ, ಏನು ಗೊತ್ತಿಲ್ಲ, ಸೋಂಬೇರಿ. ಎಲ್ಲ ನನ್ನ ಹಣೆ ಬರ. ನೋಡಿದ್ರ ಚಿಕ್ಕಿ, ಹೆಂಡ್ತಿನ ಹೇಗ್ ಹೊರದುಂಬಿಸ್ತಿದ್ದಾರೆ ಅಂತ. ಹುರಿದುಂಬಿಸ್ಲಿ ಬಿಡೆ, ಅವ್ರನ್ನ ಹುರಿದು ಮುಕ್ಕೋಕೆ ಅಂತ ತಾನೆ ನಾನಿರೋದು. ಡೋಂಟ್ ವರಿ, ಇವತ್ತು ನೀನೇ ಗೆಲ್ಲದು. ಚಿಕ್ಕಿ, ಇವತ್ ಯಾವುದೇ ಕಾರಣಕ್ಕೂ ನಾನು ಸೋಲ್ಬಾರ್ದು. ಪ್ರಿಯಾಂಕಾ ಮೇಡಮ್ ಮುಂದೆ ಗೆದ್ದೆ ಗೆಲ್ಬೇಕು. ಇನ್ ಕೇಸ್ ನಾವೇನಾದ್ರೂ ಸೋತ್ರೆ ಈ ಸೇವಂತಿನೇ ಪರ್ಮನೆಂಟ್ ಆಗಿ ಮನೆ ಸೊಸೆ ಆಗ್ಬಿಡ್ತಾಳೆ. ಅಲ್ಲಿವರೆಗೂ ಯಾಕೆ ಹೋಗ್ತೀಯಾ? ಇವತ್ತು ಗೆಲ್ಲೋದು ನೀನೇ, ಗೆಲ್ಸೋದು ನಾನೇ. ಈಗ ನಾನು ಹೇಳ್ದಾಗ ಮಾಡು. ಬಾದಾಮ್ ಪೌಡ್ರು, ಸಕ್ಕರೆ ಎಲ್ಲ ಒಟ್ಟಿಗೆ ಹಾಕು. ಚಿಕ್ಕಿ, ಇದನ್ನೆಲ್ಲ ಹಾಕೋದು ಹಾಲು ಚೆನ್ನಾಗಿ ಕಾದ್ಮೇಲೆ ಅಲ್ವಾ? ನಿನ್ ತಲೆ, ನಾನು ಹೇಳ್ದಷ್ಟು ಮಾಡೆ. ಸೂಪರ್ ಐಡಿಯಾ ಚಿಕ್ಕಿ, ತಗೊಳ್ಳಿ. ಸೇವಂತಿ, ಹಾಲು ಕಾದಿದೆ. ಬಾದಾಮಿ ಪೌಡರ್ ಸಕ್ಕರೆ ಹಾಕ್ಬಿಟ್ರೆ ರುಚಿ ರುಚಿಯಾಗಿ ಬಾದಾಮಿ ಹಾಲು ರೆಡಿ ಆಗ್ಬಿಡುತ್ತೆ. ಪ್ರಿಯಾಂಕಾ ಮೇಡಮ್ ಫುಲ್ ಖುಷಿ ಆಗ್ಬಿಡ್ತಾರೆ. ನಿಜವಾಗ್ಲೂನಾ ಸರ್? ಹ್ಞೂ ಸೇವಂತಿ, ನಿನ್ ಕೈ ರುಚಿ ಅಂದ್ರೆ ಕಡಿಮೆನಾ? ಸರಿ. ಚಿಕ್ಕಿ, ನೆಕ್ಸ್ಟ್ ಏನ್ ಮಾಡ್ಬೇಕು? ಹಾಲು ಕಾದಿದ್ರೆ ಮಿಕ್ಸ್ ಮಾಡ್ಬಿಡು. ಸರ್, ಸಕ್ಕರೆ ಬಾದಾಮ್ ಪೌಡರ್ ಎರಡೂ ಇಲ್ಲ, ಇವಾಗ ಏನ್ ಮಾಡೋದು? ಇದೆಲ್ಲ ಇವ್ರದೇ ಕಿತಾಪತಿ. ನಿನ್ನ ಸೋಲ್ಸಕ್ ಹೀಗೆ ಮಾಡಿದಾರೆ. ಇನ್ 5 ನಿಮಿಷ ಟೈಮ್ ಬಾಕಿ ಇದೆ. ಅವ್ರನ್ನ ಸುಮ್ಮನೆ ಬಿಡಲ್ಲ. ಅಯ್ಯೋ ಸರ್, ಪ್ಲೀಸ್ ಸರ್, ಬೇಡ. ನಾನು ಹೋಗಿ ಸಕ್ಕರೆ ತಗೊಂಡ್ ಬಂದ್ಬಿಡ್ತೀನಿ. ಪ್ಲೀಸ್ ಪ್ಲೀಸ್. ಸೇವಂತಿ, ಎಲ್ಲಿ ಹೋಗ್ತಾ ಇದೀಯಾ? ಮೇಡಮ್, ಸಕ್ಕರೆ ಖಾಲಿ ಆಗಿದೆ, ತಗೊಂಡ್ ಬರೋಣ ಅಂತ ಅಂಗಡಿಗೆ ಹೋಗ್ತಾ ಇದ್ದೀನಿ.
ನೋಡ್ದ ಪ್ರಿಯಾಂಕಾ, ಈಗ ಸಕ್ಕರೆ ತರಕ್ಕೆ ಅಂಗಡಿಗೆ ಹೋಗ್ತಾಳಂತೆ. ಮನೇಲಿ ಸಕ್ಕರೆ ಇದೆಯೋ ಇಲ್ವೋ ಅಂತ ಈ ಮನೆಗೆ ಸೊಸೆ ಗೊತ್ತಿಲ್ಲ. ನೋಡು, ನೀನೇನೋ ಇವಳನ್ನ ಅನ್ನಪೂರ್ಣೇಶ್ವರಿ ಅಂತ ಹೇಳಿದೆ. ಯಾವಾಗ್ಲೂ ಅಡಿಗೆ ಮನೇಲಿ ಇರೋ ಅನ್ನಪೂರ್ಣೇಶ್ವರಿಗೆ ಅಡಿಗೆ ಮನೇಲಿ ಏನಿದೆ ಇಲ್ಲ ಅಂತಾನೆ ಗೊತ್ತಿಲ್ಲ. ಇಂತಳು ಸ್ಪರ್ಧೆಲ್ ಗೆಲ್ತಾಳಂತೆ, ಸ್ಪರ್ಧೆಲ್. ಮೇಡಮರೇ, ಇಂಥ ಸ್ಪರ್ಧಾಳುಗಳು ಇರ್ತಾರ ಅಲ್ಲ? ಸ್ಪರ್ಧೆ ಶುರುವಾಗಿ 5.5 ನಿಮಿಷ ಆದ್ರೂ ಮನೇಲಿ ಸಕ್ಕರೆ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ ಅಂದ್ರೆ ಹೇಗೆ ಮೇಡಮ್ ಅವರೇ? ಅಲ್ಲ, ಓವರ್ ಕಾನ್ಫಿಡೆಂಟ್ ಇಂದ ಮೊಲ ಸೋಲ್ತು, ಕಾನ್ಫಿಡೆಂಟ್ ಇಂದ ಆಮೆ ಗೆಲ್ತು ಅನ್ನೋ ಹಾಗಿದೆ. ನಮ್ಮ ಅತ್ತೆಯವರು ಹೇಳ್ದಾಗೆ ಅನುನೇ ಗೆಲ್ಲೋದು. ಅವ್ರ ಮಾತೆ ನಿಜ ಆಗ್ತಿದೆ. ಅಷ್ಟಕ್ಕೂ ಸ್ಪರ್ಧೆಯಲ್ಲಿದೆ ಅತ್ತೆಯವ್ರೆ. ಮೇಡಮ್ರೆ, ಅನುನ ಗೆದ್ದಿರೋದು ನಾನು ಮಾಡ್ಬಿಡಿ, ನಾವು ಚಪ್ಪಾಳೆ ಹೊಡಿತೀವಿ. ಹಾ, ಇನ್ನು 4 ನಿಮಿಷ ಇದೆ ಅಲ್ವಾ ರಾಘವವ್ರೆ? ಮೇಡಮ್ರೆ, 6 ನಿಮಿಷದಲ್ಲಿ ಆಗದೆ ಇರೋದು ಇನ್ನು 4 ನಿಮಿಷದಲ್ಲಿ ಆಗ್ಬಿಡುತ್ತಾ? ನಾವು ಚಪ್ಪಾಳೆ ಹೊಡೆಯೋದೆ. ಅಲ್ಲ ಮೋರೆ, ಡಬ್ಬ ತುಂಬಾ ಸಕ್ಕರೆ ಇತ್ತು, ಇದ್ದಕ್ಕಿದ್ದಾಗೆ ಹೇಗೆ ಖಾಲಿ ಆಯ್ತು? ಏ ರತ್ನ, ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯ? ಸಕ್ಕರೆ ಇದೆಯೋ ಇಲ್ವೋ ಅದನ್ನ ಅವಳು ನೋಡ್ಕೊತಾಳೆ, ನಿನ್ಗೆ ಯಾಕೆ ಬೇಕು? ಅದು ಹಾಗಲ್ಲ ದೊಡ್ಡ ಮೋರೆ. ರತ್ನ, ಅದು ಅತ್ತೆ, ಅವ್ರ ಕಡೆಯವ್ರು ಸೋಲ್ತಿದಾರಲ್ಲ, ಅದಕ್ಕೆ ಟೆನ್ಷನ್ನು ಅಲ್ವಾ ರತ್ನ? ಮೇಡಮ್, ನಾನು ಸಕ್ಕರೆ ತಗೊಂಡ್ ಬರ್ತೀನಿ, ಹೋಗೋದಕ್ಕೆ ಅವಕಾಶ ಮಾಡ್ಕೊಡಿ. ಇನ್ 4 ನಿಮಿಷ ಇದೆ ಸೇವಂತಿ. ನೀನ್ ಅಂಗಡಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ಮುಗ್ದು ಹೋಗುತ್ತೆ. ಅಮ್ಮೋರೆ, ಇದು ತುಂಬಾ ಅನ್ಯಾಯ. ನಮ್ ಸೇವಂತಿ ಸೋಲ್ಬೇಕು ಅಂತ ಇವರೆಲ್ಲ ಸೇರಿ ಪಿತೂರಿ ಮಾಡ್ತಿದ್ದಾರೆ. ನೀವ್ ಹೋಗಿ ಪ್ರಿಯಾಂಕಾ ಮೇಡಮ್ ಹತ್ರ ಮಾತಾಡಿ. ಇನ್ನು ಉಳಿದಿರೋದು 3.5 ನಿಮಿಷ. ಅನು ಗೆಲ್ಲೋಕೆ, ಸೇವಂತಿ ಸೋಲೋಕೆ. ಮೇಡಮ್, 1 ನಿಮಿಷ. ಸೋಲ್ತೀನಿ ತಂದ್ಬಿಟ್ಟು ಮುಖ ತೋರ್ಸಕ್ಕಾಗ್ತದೆ ಹೊರಟೋದು ಸೇವಂತಿ. ಏನ್ ಮಾಡ್ಲಿ, ನನ್ಗೊಳ ಬಿಡ್ತಿದೆ, ಏನ್ ಮಾಡಕ್ಕಾಗಲ್ಲ. ಆಯ್ತಾ? ದಿಸ್ ಇಸ್ ಟೂ ಮಚ್ ಸೇವಂತಿ. ನಾನು ಈಗಲೇ ಹೋಗಿ ಕಾಂಪಿಟೇಷನ್ ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ಅಯ್ಯೋ ಸರ್, ಪ್ಲೀಸ್ ನನ್ನ ಮಾತು ಕೇಳಿ. ಸೇವಂತಿ, ಇದು ಸ್ಪರ್ಧೆ ಅಲ್ಲ, ಮೋಸ. ಪಾಪ, ಬಾದಾಮ್ ಹಾಲ್ ಪೌಡರ್ನ ರೆಡಿ ಮಾಡಕ್ ಬರುತ್ತೋ ಇಲ್ವೋ ನೋಡಿ, ಹೇಗ್ ಪರ್ದ ಆಡ್ತಿದ್ದಾರೆ. ಅನು, ಕಂಡೋರ್ ವಿಷಯ ನಮ್ಗೆ ಯಾಕೆ? ಅದು ಸೋಲೋರ್ ವಿಷಯ ನಮಗ್ ಬೇಕಾ? ಆಹಾ, ಹಾಲು ಅಂದ್ರೆ ಇದು. ಕೆಲವು ಟೇಸ್ಟಿಂಗ್ ಪೌಡರ್ ಹಾಕಿ ನಳಪಾಕ, ಅನ್ನಪೂರ್ಣೇಶ್ವರಿ ಅಂತ ಹೊಗಳಿಸ್ಕೊತಾ ಇರ್ತಾರೆ. ಆದ್ರೆ ನಿಜವಾದ ನಳಪಾಕ ಮಾಡಿರೋದು ನೀನು. ಮೇಡಮ್ ಏನಾದ್ರೂ ಈ ಹಾಲು ಕುಡಿದ್ರೆ ಖುಷಿನಲ್ಲಿ ನಿನ್ನ ಎತ್ತು ಕುಂಡಾಡ್ಬಿಡ್ತಾರೆ. ನೋಡ್ದ ಹೇಗೆ ಆಡ್ಕೋತಿದ್ದಾರೆ ಅಂತ. ನೀನ್ ನೋಡಿದ್ರೆ ನನ್ನೇ ಸುಮ್ಮನೆ ಇರುವಂತ್ಯ. ಒಳ್ಳೆಯವ್ರ ಮುಂದೆ ಸೋಲೋದು ಗೌರವನೇ. ಆದ್ರೆ ಇಂಥ ಕೆಟ್ಟ ಜನಗಳ ಮುಂದೆ ಅವ್ರ ಕುತಂತ್ರಕ್ಕೆ ಸೋತ್ರೆ ಏನ್ ಮಾಡಕ್ಕಾಗತ್ತೆ? ಈಗ ನೀನೇನ್ ಮಾಡ್ತೀಯ ಹೇಳು? ಇನ್ನು ಕೊನೆ 1 ನಿಮಿಷ. ಟೈಮ್ ಅಪ್. ಮೇಡಮ್, ನಾನ್ ರೆಡಿ. ಅಬ್ಬಾ, ಬಾದಾಮಿ ಹಾಲು ಏನ್ ಘಮ ಘಮ ಅಂತಿದೆ, ಏನ್ ಸುವಾಸನೆ. ಪ್ರಿಯಾಂಕಾ, ನೋಡ್ದಾ
ಸುಹಾಸ್ನೇಲೆ ನಮ್ ಹುಡುಗಿ ಗೆದ್ಬಿಟ್ಲು. ಹೌದಮ್ಮ, ನನಗೂ ಹಾಗೆ ಅನಿಸ್ತಾ ಇದೆ. ಅನು ಏನೋ ಕಮಾಲ್ ಮಾಡಿದಾಳೆ. ಮತ್ತೆ ನಮ್ಮ ಮನು ಅಂದ್ರೆ ಏನ್ ತಿಳ್ಕೊಂಡಿದ್ದೀರಾ? ಅವಳು ಸೌಟ್ ಹಿಡಿದ್ರೆ ಚೆಫ್, ಅವಳು ಮಾಡಿದ್ದನ್ನ ತಿಂದ ಇದ್ರೆ ಸೇಫ್. ಅಲ್ಲಲ್ಲ, ತಿಂದ್ರೆ ಸೇಫ್. ಮುಷ್ಟಿ ಹಿಡಿಯೋಕು ಪುಷ್ಟಿ ಬೇಕು. ಅದು ಸಿಗೋದು ನಮ್ಮ ಮನು ಮಾಡಿದ ಅಡಿಗೆಯಿಂದ ಮಾತ್ರ ಸಾಧ್ಯ. ಅದನ್ನೀಗ ಬಾದಾಮಿ ಹಾಲಲ್ಲಿ ಮಾಡಿ ತೋರಿಸಿದಾಳೆ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ಮೇಡಮ್, ನಮ್ಮ ಮನು ಬಲ್ಗೈಲ್ ಮಸಾಲ ಹಾಕಿದ್ರೆ ಒಂದ್ ಟೇಸ್ಟು, ಎಡ್ಗೈಲ್ ಮಸಾಲ ಹಾಕಿದ್ರೆ ಇನ್ನೊಂದು ಟೇಸ್ಟು. ಇದಕ್ಕೆಲ್ಲ ಸಹಾಯ ಮಾಡಿದ್ರು ಇನ್ನೊಬ್ರು ಇದ್ದಾರೆ. ಅವರು ನನ್ನ ಶ್ರೀಮತಿ ಧರ್ಮಪತ್ನಿ ಯಶೋಧ. ಯಶು ಇದ್ ಕಡೆ ಯಶಸ್ಸು, ಮಿಕ್ತೋರೆಲ್ಲ ಹೋಗ್ತಾರೆ ವಾಪಸ್ಸು. ಮೇಡಮ್, ನಾನು ರೆಡಿ. ಹಾ, ಅಲ್ಲಿಡು. ಅಯ್ಯೋ, ಇದೇನಿದು? ಬಾದಾಮಿ ಹಾಲ್ ಕಲರೇ ಚೇಂಜ್ ಆಗಿದೆ. ಅತ್ತೆಯವ್ರೆ, ಕಾಂಪಿಟೇಷನ್ ಇಂದ ಹೊರಗಡೆ ಹೋದ್ರೆ ಅವಮಾನ ಅಲ್ವಾ? ಅದಕ್ಕೆ ಏನ್ ಸಿಕ್ಕಿದ್ದು ಅದನ್ನೆಲ್ಲ ಹಾಕೊಂಡ್ಬಂದಿದ್ದಾರೆ. ಅದಕ್ಕೆ ಈ ಕಲರು. ಮೇಡಮ್ ಅವರೇ, ಈ ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ಇದನ್ನ ಕನ್ಸಿಡರ್ ಮಾಡಕ್ಕಾಗಲ್ಲ ಅಂತ. ಒಂದ್ ಕೆಲಸ ಮಾಡಿ, ನಮ್ಮ ಮನುನೇ ವಿನ್ನರ್ ಅಂತ ಘೋಷಣೆ ಮಾಡ್ಬಿಡಿ. ಮೇಡಮ್, ಬೇಗ ವಿನ್ನರ್ನ ಅನೌನ್ಸ್ ಮಾಡಿ. ಅದ್ ಹೇಗಾಗುತ್ತೆ? ಸ್ಪರ್ಧೆ ಅಂದ್ಮೇಲೆ ಇಬ್ರಿಗೂ ಅವಕಾಶ ಕೊಡ್ಲೇಬೇಕು. ಮೊದ್ಲು ಅನು ಮಾಡಿದ ಹಾಲ್ ಟೇಸ್ಟ್ ಮಾಡೋಣ. ಮೇಡಮ್, ಏನಾಯ್ತು? ಏನಾಯ್ತು ಪ್ರಿಯಾಂಕಾ? ಮೇಡಮ್, ಸ್ಮೆಲ್ಗೆ ಸ್ಟ್ಯಾಚು ತರ ಆಗ್ಬಿಟ್ರಿ. ಇದ್ ಕುಡಿದ್ಬಿಟ್ರೆ ಎಲ್ಗೂ ಹೋಗ್ಬಿಡ್ತೀರೋ ಏನೋ. ಕುಡಿಯೋದೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಇದರಲ್ಲಿ ಒಂದು ಅಪರೂಪದ ವಸ್ತು ಇದೆ. ಓ, ಅದ್ಯಾವ್ದು ಅಂತ ತೋರಿಸ್ಲಾ? ತೋರ್ಸಿ. ಅನು, ಏನಿದೆಲ್ಲ? ಬಾದಾಮಿ ಹಾಲ್ಗೆ ಕೂದಲು ಹಾಕ್ತಾರೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಅಲ್ಲಮ್ಮ, ಹಾಲು ಯಾವ ಅದಕ್ ಬಂದಾಗ ಆಗ್ತಮ್ಮ? ನಂಗೆ ಗೊತ್ತಿಲ್ಲ. ಈ ಕೂದಲು ಹೇಗ್ ಬಂತು ಅಂತಾನೆ ನನ್ಗೆ ಗೊತ್ತಾಗ್ತಿಲ್ಲ. ಎಲ್ಲ ಈ ಸೇವಂತಿದೆ ಕೆಲಸ. ನನ್ನನ್ನು ಸೋಲ್ಸಕ್ಕೆ ಅಂತಾನೆ ಹೀಗೆ ಮಾಡಿದಾಳೆ. ಅವಳೆ ಈ ಲೋಟದಲ್ಲಿ ಕೂದಲು ಹಾಕಿದಾಳೆ. ಅನು, ಏನ್ ಹೇಳ್ತಿದ್ಯಾ ನೀನು? ಹೌದು ಅತ್ತೆ, ನಿಮ್ಗೆ ಗೊತ್ತಲ್ವಾ, ಅವಳಿಗೆಲ್ಲೋ ಚಾನ್ಸೇ ಇರ್ಲಿಲ್ಲ. ಅಯ್ಯೋ ಅತ್ತೆ, ನಾನು ಈ ಕೆಲಸ ಮಾಡಿಲ್ಲ ಅತ್ತೆ. ನೀನ್ ಹೇಳಿದ್ರೆ ನಾವು ನಂಬಿಡ್ತೀವಾ? ಯಾವಾಗ ನೀನ್ ಸಕ್ಕರೆ ಇಲ್ಲ ಅಂತ ಬಂದ್ಯೋ ಆಗ್ಲೇ ನೀನ್ ಸೋತೋಗ್ಬಿಟ್ಟೆ ಅಂತ ನಾವು ಡಿಸೈಡ್ ಮಾಡ್ಬಿಟ್ವಿ. ಆಮೇಲೆ ಮತ್ತೆ ನೀನ್ ಅಡಿಗೆ ಮನೆಗೆ ಓಡೋದೆ. ಇಂತ ಏನ್ ಕೆಲಸ ಮಾಡೋದಕ್ಕೆ ನಿನಗೆ ನಾಚಿಕೆ ಆಗೋದಿಲ್ವಾ? ಇಲ್ಲ ಅಜ್ಜಿ. ಅತ್ತೆ, ನಮ್ ಸೇವಂತಿ ಯಾವತ್ತೂ ಅಂತ ಕೆಲಸ ಮಾಡಲ್ಲ. ಕಲ್ಪನಾ, ನೀ ಸ್ವಲ್ಪ ಸುಮ್ಮನಿರ್ತೀಯಾ? ನಿಲ್ಸಿ. ಲೋಟದಲ್ಲಿ ಕೂದಲು ಸೇವಂತಿ ಹಾಕಿಲ್ಲ, ನಾನು ಹಾಕಿದ್ದೀನಿ. ಪ್ರಿಯಾಂಕಾ, ನೀನಾ? ಹೌದು, ನಾನಿಬ್ರಿಗೂ ಬೆಳ್ಳಿ ಲೋಟ ಕೊಡುವಾಗ್ಲೇನೆ
ಕೂದ್ಲು ಹಾಕಿ ಕೊಟ್ಟಿದ್ದೆ. ಯಾಕೆಂದ್ರೆ ನಾನು ಶುಚಿನೂ ಟೆಸ್ಟ್ ಮಾಡಬೇಕಾಗಿತ್ತು. ಆದ್ರೆ ಅನು, ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ನಲ್ಲಿ ಬಾದಾಮಿ ಹಾಲ್ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಅನ್ಕೊಂಡು ಲೋಟ ತೊಳಿದೇನೆ ಹಾಲು ಹಾಕೊಂಡು ಬಂದಿದ್ದಾಳೆ. ಸೊ ಹೈಜೀನಿಕ್ ಇಲ್ಲ ಅನ್ನೋ ಕಾರಣದಿಂದ ಇದು ರಿಜೆಕ್ಟೆಡ್. ಓಕೆ, ಇವಾಗ ಸೇವಂತಿ ತಂದಿರೋ ಹಾಲನ್ನ ಟೇಸ್ಟ್ ಮಾಡೋಣ. ಇದು ಕ್ಲೀನ್ ಆಗಿದೆ. ಸೊ ಶುಚಿಯಲ್ಲಿ ಸೇವಂತಿ ಗೆದ್ದಿದ್ದಾಳೆ. ಟೇಸ್ಟ್ ನೋಡೋಣ. ಅಯ್ಯೋ 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 ಮೇಡಮ್ ಕಣ್ಮುಚ್ಕೊಬಿಟ್ರು. ಯಾಕೆ ಮೇಡಮ್ ಕಣ್ಮುಚ್ಕೊಬಿಟ್ರಿ? ಹೇಗಿದೆ ಮೇಡಮ್? ಸೇವಂತಿ ಮೈಂಡ್ ಬ್ಲೋಯಿಂಗ್, ಸೂಪರ್ ಆಗಿದೆ. ಹೌ ಇಸ್ ಇಟ್ ಪಾಸಿಬಲ್ ಸೇವಂತಿ? ಹಾಲ್ಗೆ ಈ ತರ ಟೇಸ್ಟ್ ಇರುತ್ತಾ? ಏನ್ ಮ್ಯಾಜಿಕ್ ಮಾಡ್ದೆ? ಮೇಡಮ್, ಅದು ನೀನ್ ಸೋಲೋದನ್ನ ನನ್ನಿಂದ ಅಂತೂ ನೋಡಕ್ಕಾಗಲ್ಲ. ನಾನ್ ಸೋಲ್ತೀನಿ ಅಂತ ಯಾರು ಹೇಳಿದ್ರು ಸರ್? ಅದು ನೀವಿರ್ಬೇಕಾದ್ರೆ ನಾನ್ ಸೋಲ್ತೀನಾ? ಒಂದ್ ನಿಮಿಷ ಬನ್ನಿ ಈ ಕಡೆ. ಏಲಕ್ಕಿನ? ಹಾ, ಕೊನೆ ಕ್ಷಣದಲ್ಲಿ ದಿಕ್ಕೆ ತೋರಿಸಿದ್ದಾಗ ದಿಕ್ ತೋರಿಸಿದ್ದು ಅವ್ರ ಪ್ರೀತಿ. ಆವಾಗ್ಲೇ ಹೊಡೆದಿದ್ದು ಈ ಏಲಕ್ಕಿ ಮತ್ತೆ ನಾಟಿ ಬೆಲ್ಲದ ಪಾನಕ. ಅದನ್ನ ಹಾಲ್ ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈ ಬೆಲ್ಲ ಆರ್ಗ್ಯಾನಿಕ್ ಸ್ವೀಟ್ ಆಗಿರೋದ್ರಿಂದ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ ಅನ್ಕೊಂಡು ಮಾಡ್ದೆ. ಸೂಪರ್ ಸೇವಂತಿ. ನಾವು ಮಾಡಿರೋ ಅಡಿಗೆ ಕಣ್ಣಿಗೆ ಚೆನ್ನಾಗಿರ್ಬೇಕು ಮತ್ತೆ ಕರಳಿಗೂ ಚೆನ್ನಾಗಿರ್ಬೇಕು ಅಂತ ದೊಡ್ಡೋರ್ ಮಾತು.
ಗೆಲ್ಲಕ್ಕಾಗಲ್ಲ ಅನ್ನೋ ಸ್ಥಿತಿಯಲ್ಲೂ ಗೆಲ್ಬೇಕು. ಆ ಗೆಲುವು ಪ್ರಾಮಾಣಿಕವಾಗಿರ್ಬೇಕು. ಅವರೇ ನಿಜವಾದ ವಿನ್ನರ್. ಸೇವಂತಿ, ನೀನ್ ಆ ಕೆಲಸ ಮಾಡಿದ್ಯಾ. ಶುಚಿ ರುಚಿ ಎರಡರಲ್ಲೂ ಗೆದ್ದಿದ್ಯಾ. ಶುಚಿ ಅಂದ್ರೆ ನಮ್ಮವರ ಕಾಳಜಿ, ರುಚಿ ಅಂದ್ರೆ ನಮ್ಮವ್ರ ಮೇಲಿಟ್ಟಿರೋ ಪ್ರೀತಿ. ಈ ಎರಡನ್ನು ತೋರ್ಸೋಳೆ ಈ ಮನೆಯ ನಿಜವಾದ ವಾರಸ್ದಾರಿಣಿ. ಸೊ ಈ ಮೊದಲ ಸ್ಪರ್ಧೆಯ ವಿನ್ನರ್ ನಮ್ ಸೇವಂತಿ.